ಸ್ನೇಹಿತರೆ, ನೀವೆಲ್ಲರೂ ನೋಡಿರ್ಬೋದು ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಅಣ್ಣ ತಮ್ಮಂದಿರೇ. ಆದರೆ ಇವರ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಹೇಗೆ ಮುರಿದು ಬಿದ್ದಿತ್ತು ಅಂತಂದು ಕೂಡ ತಿಳ್ಕೊಳ್ಳೋಣ ವಿಷಯನ. ನೋಡಿ, ಸ್ವಲ್ಪ ಕಲೆ ಹಾಕಿದ ನಂತರ ಏನಾಯಿತು ಅಂತಂದರೆ, ಅಣ್ಣ ತಮ್ಮ ಅಂತ ಬಂದಾಗ ನೋಡಿ ನಮ್ಮಲ್ಲೇ ಸಣ್ಣ ವಯಸ್ಸಿನಿಂದ ಕೂಡ ಒಂದು ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ಆದರೆ ಹೋಗ್ತಾ ಹೋಗ್ತಾ ನಮಗೆ ಏನೋ ಒಂದು ನಮ್ಮಲ್ಲೇ ಒಂದು ಈಗೋ ಅಹಂಕಾರ ಅನ್ನೋದು ಬೆಳೆದು ಬಿಡುತ್ತೆ. ಅದು ಅಹಂಕಾರ ಅನ್ನೋದು ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ, ನಮ್ಮ ಅಹಂಕಾರ ಈಗೋ ಅಂತಕ್ಕಂಥದ್ದು ಇದುವರೆಗೂ ನೀವು ನೋಡಿಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಒಂದು ವಯಸ್ಸು ಅಂತ ಇದೆ, 25ರಿಂದ 30ನೇ ವಯಸ್ಸು ಬಂದ ತಕ್ಷಣ ನಾನು ಅನ್ನೋ ಒಂದು ವಯಸ್ಸು ಬಂದುಬಿಡುತ್ತೆ ಅಷ್ಟೇ. ನಾನು ಯಾಕೆ ಅವನ ತಮ್ಮ, ಅವನ ಜೀವನ ಅವನದು, ನನ್ನ ಜೀವನ ನಂದು ಅಷ್ಟೇ. ಆ ವಯಸ್ಸಿಗೆ ಬಂದ ತಕ್ಷಣ ಎಲ್ಲರೂ ಅದೇ ಮಾತಾಡೋದು. ಈಗ ಏನಂತಂದರೆ ನೋಡಿ ಸ್ನೇಹಿತರೆ, ಅಣ್ಣ ತಮ್ಮಂದಿರೋ ಒಂದು ಬಾಂಧವ್ಯ ಹೇಗೆ ಕಳೀತು, ಹಿಂದೆ ಎಲ್ಲ ಹೇಗಿತ್ತು ನೋಡಿ. ಅವ್ರದ್ದು ಒಂದು ಪಕ್ಷ ಅಂತ ಯಾವುದೇ ಒಂದು ಹೊರೆ ಹೊತ್ತ ಮಹಿಳೆ JDS ಅನ್ನೋ ಒಂದು ಪಕ್ಷ ಇದೆ, ಜಾತ್ಯತೀತ ಜನತಾ ದಳ ಅಂತ ಕರಿತೀವಿ ಅದಕ್ಕೆ ಫುಲ್ ಒಂದು ಮೀನಿಂಗಲ್ಲಿ. ಆದರೆ ನೋಡಿ ಆ ಪಕ್ಷ ಕೂಡ ಇಬ್ಬರು ಕೂಡ ಏನೋ ಟ್ರೈ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲೇ ಇನ್ನೂ ನೆಕ್ಸ್ಟು CM ಕೂಡ ಆಗ್ಬೋದು, ಇಬ್ಬರು ಕೂಡ ಒಂದು ರಾಜಮನೆತನನೇ ಆಳ್ಬೋದು. ಆದರೂ ಕೂಡ ಅವ್ರ ಪಕ್ಷದಲ್ಲೂ ಕೂಡ ಇಬ್ಬರು ಕೂಡ ಡಿವೈಡ್ ಆಗಿ ಈಗಲೂ ಕೂಡ ಒಂದು ಅವ್ರ ಬಾಂಧವ್ಯ ಕೂಡ ಮುರಿದು ಬಿದ್ದಿದೆ. ಆದರೂ ಕೂಡ ನೀವು ಯೋಚನೆ ಮಾಡಿ ಒಂದು ಸ್ವಲ್ಪ ನೋಡಿ, ಸ್ನೇಹ ಯಾವುದೇ ರೀತಿಯಾಗಲಿ, ಸ್ನೇಹ ಅಂತಲ್ಲ, ಒಂದು ಸಂಬಂಧ ಅಂತಲ್ಲ, ಏನೇ ಆದರೂ ಅಷ್ಟೇ, ಸಂಬಂಧ ಸ್ನೇಹಕ್ಕೆ ಇರೋವಂಥ ಬೆಲೆ ನಿಜವಾಗ್ಲೂ ಬೇರೆ ಇನ್ನೆಲ್ಲೂ ಇಲ್ಲ. ಈ ಸಂಬಂಧ ಅಂತ ಇದೆಯಲ್ಲ, ಅದನ್ನು ನಾವು ಉಳಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಒಂದು ಸಾಧನೆ ಜೀವನದಲ್ಲಿ. ಉಳಿಸ್ಕೊಂಡು ಹೋಗಲಿಲ್ಲ ಅಂದರೆ ಅದು ಸಂಬಂಧ ಅನ್ನೋದನ್ನ ಆಗೋದೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ನಿಜವಾಗ್ಲೂ ಸ್ನೇಹಿತರೆ ನೋಡಿ, ಈ ಸ್ನೇಹ ಸಂಬಂಧ ಇದೆಯಲ್ಲ, ಸಂಬಂಧದ ಜೊತೆಗೆ ಸ್ನೇಹವನ್ನು ನಾವು ಉಳಿಸ್ಕೊಂಡು ಹೋಗ್ತೀವಲ್ಲ, ಅದು ಈ ಕಾಲದಲ್ಲೂ ಕೂಡ ಕೇಳ್ಪಟ್ಟಿರೋ ಒಂದು ವಿಷಯ ಅಂತ ಕೂಡ ಹೇಳ್ಬೋದು. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರಜ್ವಲ್ ರೇವಣ್ಣ ಅವರು ಒಂದು ಏನಿದೆ ನೋಡಿ, ರೇವಣ್ಣ ಕುಮಾರಸ್ವಾಮಿ ಅವರ ಒಂದು ಅಣ್ಣ ತಮ್ಮದಿರೋ ಒಂದು ಸಂಬಂಧ ಹೇಗಿತ್ತು ಹಿಂದೆ ಎಲ್ಲ ನಾನು ಕೂಡ ವಿಡಿಯೋ ಮಾಡಿದ್ದೆ ಸಾಕಷ್ಟು. ನೋಡಿ, ನಮ್ಮ ಪಾಲಿಟಿಕ್ಸಲ್ಲಿ, ರಾಜಕೀಯದಲ್ಲಿ ಈಗ ಒಂದು ಅಧಿಕಾರ ಬರಬೇಕು, ಅವರ ಒಂದು ಪೌರುಷ ತೋರಿಸ್ಬೇಕು ಅಂತಂದರೆ ಅವರು ಕೂಡ ನೋಡಿ ನಮ್ಮ ಜನಗಳನ್ನ ಸೆಳ್ಕೊಬೇಕಷ್ಟೇ, ಬೇರೆ ಏನೇನಿಲ್ಲ. ಅಲ್ಲಿ ನಮ್ಮ ಜನಗಳನ್ನ ಒಂದು ಒಳ್ಳೆತನದಿಂದ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ, ಇಷ್ಟು ಕೆಲಸ ಎಲ್ಲ ಮಾಡಿದ್ದೀವಿ ಅಂತ ಏನೋ ಒಂದು ಹೇಳಿ ಅವರು ಮಾಡಿದ್ರೆ ಮಾತ್ರ ನಮ್ಮ ಜನ ಅವ್ರಿಗೆ ಇವತ್ತು ಓಟ್ ಹಾಕೋದಷ್ಟೇ, ಇಲ್ಲಾಂದರೆ ಹಾಕಲ್ಲ. ಮತ್ತು ಅವ್ರಿಗೆ ಏನೋ ದುಡ್ಡು ಕೊಟ್ಟು ಓಟ್ ಹಾಕ್ಸೋದು ಅವೆಲ್ಲ ಕಾಮನ್ ಇದ್ದೇ ಇದೆ ಬಿಡಿ. ಅದು ನಮ್ಮ ದೇಶ ಅಂತಲ್ಲ, ಬೇರೆ ದೇಶದಲ್ಲೂ ಇದೇ ಥರ ಇದ್ದೇ ಇದೆ. ಅದನ್ನು ಕೂಡ ನಾವು ಕೂಡ ಫಾಲೋ ಮಾಡ್ತಾಯಿದ್ದೀವಿ. ಆದರೂ ಕೂಡ ನೋಡಿ, ಅಣ್ಣ ತಮ್ಮರಂದಿರ ಸಂಬಂಧ ಏನಿದೆ ಇದನ್ನು ನಾವು ಇಲ್ಲಿ ನೋಡ್ತಾ ಹೋದರೆ ನಿಜವಾಗ್ಲೂ ಈ ಅಣ್ಣ ತಮ್ಮ ಅಂತ ಬಂದಾಗ ನೋಡಿ, ಇವರಿಬ್ಬರು ಕೂಡ ಒಗ್ಗಟ್ಟಾದರೆ ಮುಂದೆ ಪಕ್ಷದಲ್ಲಿ ಯಾವ್ಯಾವ ರೀತಿ ಭಿನ್ನಾಭಿಪ್ರಾಯ ಬರ್ಬೋದು, ಯಾವ್ಯಾವ ರೀತಿ ಹೋಗಲಿ, ಒಗ್ಗಟ್ಟಾದರೂ ಕೂಡ ಒಂಥರ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋದಾದರೆ ಪಕ್ಷ ಅನ್ನೋದು ಯಾವ ಥರ ಬೆಳೆಯುತ್ತೆ ಅನ್ನೋದು ಕೂಡ ನಿಜವಾಗ್ಲೂ ನಾವಿಲ್ಲಿ ಯೋಚನೆ ಮಾಡೋದೊಂದು ಒಳ್ಳೆಯ ಅಭಿಪ್ರಾಯ ಆಗಿದೆ ಇದರಲ್ಲಿ. ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸುವಂಥದ್ದು ಏನಂತಂದರೆ, ಪಕ್ಷ ಅಂತ ಬಂದಾಗ ನಿಜವಾಗ್ಲೂ ಈ ಪಕ್ಷದಲ್ಲಿ ತುಂಬ ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ. ಏನಂತಂದರೆ, ಇವ್ರದ್ದೇ ಒಂದು ಪಕ್ಷ JDS ಪಕ್ಷ ಇರುವಾಗ ಆ ಪಕ್ಷವನ್ನು ನಾವು ಯಾಕೆ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬಾರ್ದು, ಯಾಕೆ ನಾವು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡೋಗ್ಬಾರ್ದು. ಈಗ ನೋಡಿ, ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಆಗ್ಬೋದು, ನೋಡಿ ಕಾಂಗ್ರೆಸ್ BJP ಜೊತೆ ಎಲ್ಲ ನೀವು ನೋಡಿರ್ತೀರ. ಈಗಾಗಲೇ ಇದು BJP ಜೊತೆ ಕೂಡ ಈ ಪಕ್ಷವನ್ನು ಸೇರಿಸೋಕೆ ರೆಡಿ ಇದ್ದಾರೆ. BJP ಎಲ್ಲ ಆದರೂ ಕೂಡ ಈಗ ಆಗ್ತಾಯಿಲ್ಲ, ನಮ್ಮದೇ ಓನ್ ಮಾಡ್ತಿದ್ವಿ ಅಂತ ಕೂಡ ಕೇಳಿ ಬರ್ತಾಯಿದ್ದ ಸುದ್ದಿಗಳು. ಆದರೂ ಕೂಡ ಓನ್ ಬೇಡ, ನಾವು ಮೊದಲು ಕಾಂಗ್ರೆಸ್ ಜೊತೆ ಎಲ್ಲ ಮಾಡಿದ್ವಲ್ಲ ಅದೆಲ್ಲ ಬೇಡ, BJP ಜೊತೆ ಕೈ ಜೋಡಿಸೋಣ ಅಂತ ಕೂಡ ಅಂದ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದೊಂದು ಕಾದು ನೋಡಬೇಕು ಸ್ನೇಹಿತರೆ.